ನಮಸ್ಕಾರ. ಇವತ್ತು ರಸ ತೋರಿಸ್ತೀನಿ. ಹಾಕಿ ಹುಣಸೆಹಣ್ಣು, ಉಪ್ಪು, ಟಮಾಟ ಸ್ವಲ್ಪ ಬೇಯಿಸ್ಕೊಬೇಕು. ಹುಣಸೆಹಣ್ಣು, ಉಪ್ಪು, ಟಮಾಟ ಸ್ವಲ್ಪ ಬೇಯಿಸ್ಕೊಬೇಕು. ಆಮೇಲೆ ಬೆಳ್ಳುಳ್ಳಿ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕುಟ್ಕೊಬೇಕು. ಸ್ವಲ್ಪ ಅಜ್ಜಿಗೂ ಮೊಮ್ಮಗಳು ಇದೇ ಕೆಲಸನ ಅಂತಾರೆ. ಏನಂದೆ ಇನ್ನೊಂದ್ಸಲ? ಅಜ್ಜಿಗೂ ಮೊಮ್ಮಗಳು ಇದೇ ಕೆಲಸನ ಅಂತಾರೆ. ಸಾಸಿವೆ ಹಾಕಿದ್ದೀನಿ, ಎಣ್ಣೆ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು, ಮೆಣಸೆಕಾಯಿ, ಬಾಡಿಗೆ ಮೆಣಸೆಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಮೆಣಸು. ಸರಿಯಾಯ್ತಾ? ಇವಾಗ ಈ ಐಟಮ್ ಎಲ್ಲ ಬೇಕು ರಸಾಗೆ. ಈಗ ಇವಾಗ ಫಸ್ಟು ಎಣ್ಣೆ ಕಾದೈತೆ. ಆಮೇಲೆ ಈರುಳ್ಳಿ ಹಾಕಿದ್ದೀನಿ. ಈಗ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಆಮೇಲೆ ಇದು ಬಾಡಿಗೆ ಮೆಣಸೆಕಾಯಿ, ಇದು ನಮ್ಮ ಮೆಣಸೆಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಈಗ ಮೆಣಸು, ಇವೆಲ್ಲ ಹಾಕಿದ್ದೀನಿ. ಇವೆಲ್ಲ ಹಾಕ್ಬಿಟ್ಟು ಎಣ್ಣೆಗೆ ಸಿಟ್ಟಿಸ್ಬಿಡೋದು. ಈ ರಸಮ್ ನಿನ್ಗೆ ಯಾರು ಹೇಳ್ಕೊಟ್ಟಿದ್ದಜ್ಜಿ? ನನ್ಗ ನಮ್ಮ ಮನೆಗೆ ಮಮ್ಮ. ಇದು ಅವ್ರು ಮಾಡ್ತಿರ್ಲಿಲ್ಲ, ನಮ್ಮ ಅತ್ತೆಯವ್ರ ಮನೆಗೆ ನಾನು ಮಾಡಿದ್ದು. ಅಯ್ಯ ರಸ ಏನಕಮ್ಮ, ಬೇಳೆ ಹಾಕಿ, ಆಲೂಗಡ್ಡೆ ಹಾಕಿ, ಇದು ಹಸಿಮೆಣಸಿನಕಾಯಿ ಸಾರೇ ಬೇರೆ ಅವರು ಜಾಸ್ತಿ. ಇನ್ನು ಏನೇನೋ ಮಾಡಕ್ ಬರ್ತದ, ಇದು ಮಾಡಿಬಿಟ್ಟು ಈಗ ಇವು 3 ಐಟಮು ಇವು ಇಸಿಗೆ ರಸಿಗೆ ಬಿಡಬೇಕು. ಇದು ಮಟನ್ ರಸ. ಮಟನ್ ಮಾಡೋ ರಸ ಜೀರ್ಣ ಆಗಲಿ ಅಂತ ಮಾಡೋದು ಅಂತ. ಈ ರಸ ಮಾಡಿಕೊಡು ಅಂತಾರೆ. ಇದು ನೀರಿಗೆ ಹುಣಸೆಹಣ್ಣು, ಇದು ಉಪ್ಪು, ಇದು ಟಮಾಟ ಎಲ್ಲ ಬೇಯಿಸಿ ರಸಿಗೆ ಹಾಕೋದು. ಹಿಂಗೆ ಹಿಂಡ್ಕೊಂಡು ಬೇಕಂದಿದ್ದು ಹಾಕೋದು, ಇಲ್ಲ ಅಂದರೆ ಬಿಸಾಕೋದು. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅರಿಶಿನ ಪುಡಿ ಹಾಕ್ತೀನಿ. ಅರಿಶಿನ ಪುಡಿ ಒಂಚೂರು ಅರಿಶಿನ ಪುಡಿ ಹಾಕಬೇಕು. ಸಾಂಬಾರು ಪುಡಿ ಕೊಡು, ಒಂದು ಚಮಚ ಹಾಕ್ರಿ. ಆಮೇಲೆ ತಿರುಗಿಸ್ಬಿಟ್ಟು ಇದು ಮಾಡಿ ರಸಮ್ ಆಗೋಯ್ತು. ಗಟ್ಟಿಗೆ ಇರಲಿ. ಗಟ್ಟಿಗೆ ಬೇಕಾದರೆ ನೀರು ಹಾಕ್ಕೊಳ್ರಿ. ಕೆಳಗೆ ಕುಡಿಯೋಕ್ಕೆ ಎಲ್ಲ ಮಾಡಬೇಕಾದ್ರೆ ನೀರು, ಇದು ಸ್ವಲ್ಪ ಉಪ್ಪು ಹಾಕ್ರಿ. ಇನ್ನೊಂದಮ್ಮ ಚೆನ್ನಾಗಿ ಕಾಣ್ತಾ ಇದ್ದೀನಾ? ಸ್ಮಾರ್ಟ್ ಆಗಿದೆಯಲ್ಲ. ರಸ ಫೇಮಸ್ ಆಗೋಗದೆ ಈ ರಸ. ಚೆನ್ನಾಗಿ ಮಳ್ಳಿಸ್ಬಿಡ್ರಿ. ನೋಡ್ರಿ, ರಸ ಆಯಿತು. ಈ ರಸ ಕುಡಿದ್ರೆ ಕೆಮ್ಮಲು ನೆಗಡೆ ಏನೂ ಇರಲ್ಲ, ಜೀರ್ಣ ಶಕ್ತಿ ಆಗ್ತದೆ.
ಆರೋಗ್ಯಕ್ಕೆ ಚೆನ್ನಾಗಿರ್ತದೆ. ನಾನು ಹೋಗಿ ಬರ್ತೀನಿ. ನಮಸ್ಕಾರ. ಬಾಯ್.